ಫ್ರೆಂಡ್ಸ್ ನೋಡಿ, ನಾನು ರಶ್ಮಿ ಸಮರ್ಥು ಎಲ್ಲರೂ ಮೂವರು ಸೇರ್ಕೊಂಡು ರಶ್ಮಿಯವ್ರ ಹೊಲಕ್ಕೆ ತೋಟಕ್ಕೆ ಹೋಗ್ತಾ ಇದ್ದೀವಿ. ಯಾಕೆ ಹೋಗ್ತಾ ಇದ್ದೀವಿ ಅಂದರೆ ಅವ್ರ ತೋಟದಲ್ಲಿ ಅವರೆಕಾಯಿ ಹಾಕಿದ್ರು. ಅದರಿಂದ ಹೋಗಿ ಅವರೆಕಾಯಿ ಬಿಡಿಸ್ಕೊಂಡು ಬರೋಣ ಅಂತೇಳಿ ಸಮರ್ಥನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಸಮರ್ಥ ಈಗ ಬಂದರೆ ಮತ್ತೆ ನೆಕ್ಸ್ಟ್ ಬೇಸಿಗೆ ರಜಕ್ಕೆ ಬರೋದು ಅಂತ ಆಟೋ ಸಿಗ್ತಾ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಸಿದ್ದಾಪುರ ಬಿಟ್ವಿ. ಈಗ ಮಾನಂಗಿ ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಮಳೆ ಪರವಾಗಿಲ್ಲ, ಅವಾಗ ಬಂದಿತ್ತು. ಅಲ್ಲಲ್ಲಿ ನೀರು ನಿಂತಿತ್ತೆ, ಆದರೂ ಅಂಥ ಬಿಸಿಲೇನು ಇರಲಿಲ್ಲ. ಬಂತು ರಶ್ಮಿಯವ್ರು ಇನ್ನೇನು ಗೇಟ್ ಬಂತು. ಇದು ರೈಲ್ವೆ ಗೇಟು. ಇದನ್ನು ದಾಟಿ ಸ್ವಲ್ಪ ದೂರ ಮುಂದೆ ಹೋದ್ರೇ ರಶ್ಮಿಯವ್ರ ಹೊಲ. ನಾವಿನ್ನೇನು ಮತ್ತೆ ಮುಂದೆ ಇಳಿಯೋದಂತೇಳಿ ಇದು ಈ ಹೊಲದಿಂದ ನೆಕ್ಸ್ಟ್ ಅವ್ರದ್ದೇ ತೋಟ ಇಲ್ಲಿಂದ. ಈಗ ಇಲ್ಲೇ ಇಳಿದ್ಬಿಟ್ಟು ಹೋಗ್ತೀವಿ ಹೊಲಕ್ಕೆ. ತಿಂಡಿ ತಿನ್ಕೊಂಡು ಸಮರ್ಥನ ಕರ್ಕೊಂಡು ಬಂದ್ವಿ. ನೋಡಿ, ಆಟೋ ಇಳಿದು ಬಂದ್ವಿ. ಎಲ್ಲ ಮುಳ್ಳೆಲ್ಲ ಇದೆಲ್ಲ ಅಡ್ಡ ಆಗ್ಬಿಟ್ಟಿದೆ, ಹಾಗಾಗಿ ಗೇಟ್ ಕಾಣೋದಿಲ್ಲ. ಹೊಲದಲ್ಲಿ ಬಂದ್ವಿ ಒಳಗಡೆ. ಸಮರ್ಥನಿಗೆ ನೋಡು ಅಂತ ಹೇಳ್ತಾ ಇದ್ದಾರೆ ಪಾಪ. ಅವರೆಕಾಯಿ ನೋಡ್ರಿ, ನಾನೆಲ್ಲ ಬಿಡಿಸ್ತಾ ಇದ್ದೀನಿ. ನಾನು ರಶ್ಶು ಒಂದು ಸಾಲು ಹಿಡ್ಕೊಂಡು ಹೋದ್ವಿ. ಒಂದೊಂದು ಚೆನ್ನಾಗಿತ್ತು, ಇನ್ನೂ ಒಂದೊಂದು ಎಳೆದಿತ್ತು. ಆದರೂ ಸಿಕ್ಕವು ಅವರೆಕಾಯಿ, ಪರವಾಗಿಲ್ಲ ಚೆನ್ನಾಗೆ. ರಶ್ ನಾನು ಬಿಡಿಸೋಕೆ ಸ್ಟಾರ್ಟ್ ಮಾಡಿದ್ದೀವಿ. ಆ ಕಡೆ ಇನ್ನೂ 2 ಸಾಲು ರಶ್ಮಿಯವ್ರ ಅಪ್ಪಾಜಿ ಬಿಡಿಸ್ತಾ ಇದ್ದಾರೆ. ಸ್ವಲ್ಪ ಔಷಧಿ ಹೊಡೆಸಿದ್ರೆ ಚೆನ್ನಾಗಿತ್ತು ಅವರೆ ಬಳ್ಳಿಗೆ, ಆದರೆ ಏನು ಮಾಡೋದು, ಅದರಿಂದ ಸ್ವಲ್ಪ ಉಳ್ಕ ಐತೆ. ಅಂದರೆ ತೀರಾ ಉಳ್ಕ ಏನಿಲ್ಲ, ಚೆನ್ನಾಗೈತೆ. ಮೆಕ್ಕೆಜೋಳದಲ್ಲಿ 2 ಮಧ್ಯೆ ಒಂದೊಂದು ಸಾಲು ಹಾಕಿದ್ದಾರೆ. ಬಿಡಿಸ್ಕೊಳ್ತಾ ಹೋಗ್ತಾ ಇದ್ದೀವಿ. ನಾನು ರಶ್ ಬಿಟ್ಟಿರ್ತಾಳೆ ಗಿಡದ ಮಧ್ಯೆ ಅಂತ ನಾನು ಅವಳಿಂದ ಹಿಂದೆ ಹುಡುಕಿ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಬೆಳಗ್ಗೆ 11:30 ಹೋಗಿದ್ವಾ, ಬಿಸಿಲೇನು ಇರಲಿಲ್ಲ ಹಂಗಾಗಿ ಏನು ಅನ್ನಿಸ್ಲಿಲ್ಲ. ಮೋಡ ಮುಚ್ಕೊಂಡಿತ್ತ ಅಂತ ಬಿಸಿಲೇನು ಇರಲಿಲ್ಲ. ರಶ್ ಎಲ್ಲ ಪಾಪ ಕೈ ಹಾಕಿ ಗಿಡ ಎಲ್ಲ ಕೀಳ್ತಾಳೆ. ನಾನು ಅಯ್ಯೋ ಬಿಡೆ, ಒಂದಿನಕ್ಕಾಗೋ ಕೆಲಸ ಅಲ್ಲ ಇದು, ದಿನ ಬಂದು ಇಷ್ಟಿಷ್ಟು ಮಾಡಬೇಕು ಅಂತ ಹೇಳಿದೆ. ನೋಡ್ರಿ, ಒಂದಂದರೆ ಗುಚ್ಚು ಐತೆ, ಆದರೆ ಎಲ್ಲ ಎಳೆ ಅದು ನೋಡಿ ಕಿತ್ಕೋಬೇಕು. ಹಂಗೆ ಮುಂದೆ ಹೋಗ್ತೀವಿ. ಪಕ್ಕದಾಗೆ ಅಡಿಕೆ ತೋಟ, ಅಡಿಕೆ, ಬಾಳೆ ಎಲ್ಲ ಹಣ್ಣಿನ ಗಿಡ ಎಲ್ಲ ಹಾಕಿದ್ದಾರೆ ಇವರು. ಅಲ್ಲಿ ತನಕ ಹೋಗಿ ಬಿಡಿಸ್ಕೊಂಡು ವಾಪಸ್ ಬಂದ್ವಿ. ಇದೆಲ್ಲ ಮೆಕ್ಕೆಜೋಳ ಎಲ್ಲ ಆಗಿತ್ತೆ. ಇನ್ನೂ ಅದಕ್ಕೆ ಬಿಡ್ಸೋಕೆ ಇನ್ನೂ ಟೈಮ್ ಐತೆ. ನೋಡಿ ಫ್ರೆಂಡ್ಸ್, ಬರುವಾಗ ಇವ್ರ ಅಪ್ಪಾಜಿ ಎಲ್ಲ ದಸರಾ ಪೂಜೆಗೆ ಅಂತೇಳಿ ಇಲ್ಲೆಲ್ಲ ಕ್ಲೀನ್ ಮಾಡಿತ್ತು, ಕಸ ಎಲ್ಲ ಗುಡಿಸಿ. ಮತ್ತು ನಾನು ಪರಕೆ ತಗೊಂಡು ಇನ್ನೊಂದು ಸ್ವಲ್ಪ ಕಸ ಎಲ್ಲ ಮುಂದಕ್ಕೆ ತಳ್ಳಿದೆ, ಮುಳ್ಳು ಅವು ಇರ್ತವೆ ಅಂತ ಎಲ್ಲ ಮುಂದೆ ತಳ್ಳಿ ಕಸ ಗುಡಿಸ್ತಾ ಇದ್ದೀನಿ. ಸಮರ್ಥಲ್ಲೇನೋ ಮುಳ್ಳೇನೋ ಚುಚ್ಕೊಂಡಿತ್ತಂತ ಇದು ಮಾಡ್ತಾನೆ. ಮತ್ತು ಇನ್ನೊಂದು 2 ಸಾಲಿನಾಗ ಮತ್ತೆ ನೋಡಿದ್ನ, ಮತ್ತೆ ಕಿತ್ಕೊಳ್ಳೋಣ ಅಂತ ಹೋದೆ. ಆದರೂ ಸ್ವಲ್ಪ ಸಿಕ್ತು ಅಷ್ಟೇನೆ. ಇದು ಒಂಥರ ಬ್ಲೂ ಕಲರ್ ಹೂವು, ಇದು ರೆಡ್ಡು ಎಲ್ಲ ಪಿಂಕ್ ಎಲ್ಲ ಕಲರು ಬರುತ್ತೆ ಹೂವಲ್ಲಿ. ಅದಲ್ಲಿತ್ತ, ಅದಕ್ಕೆ ಆ ಹೂವನ್ನ ತೋರಿಸ್ದೆ. ಅದು ನೆಲದಲ್ಲೇ ಹರಡಿರುತ್ತೆ. ಈಗ ಹೊರಟ್ವಿ, ರಶ್ಶು, ನಾನು, ಸಮರ್ಥು ಎಲ್ಲರೂ ತೋಟದಿಂದ ಹೊರಗೆ ಬಂದ್ವಿ. ಇದು ನೋಡಿ ಫ್ರೆಂಡ್ಸ್, ಮಾವಿನ ಗಿಡ ಮತ್ತು ಬಾಳೆ ಗಿಡ. ಮಾವಿನ ಹಣ್ಣು ಇನ್ನೂ ಬಿಟ್ಟಿಲ್ಲ, ಆದರೆ ಚೆನ್ನಾಗಿ ಚಿಗುರುತ್ತೆ. ತೆಂಗಿನ ಗಿಡ ಇದೆಲ್ಲ ಅಡಿಕೆ ಗಿಡಗಳು, ಗೊತ್ತಾಗುತ್ತೆ ನಿಮಗೂ. ಪರವಾಗಿಲ್ಲ, ಹಂಗೆ ಬಂದಿತ್ತೆ. ಆದರೆ ಇನ್ನೂ ಬರಬೇಕಿತ್ತು. ರಶ್ಮಿಯರ್ದಾರ್ದು ಶ್ರಮ ಇಲ್ಲ, ನಮ್ಮ ಮಾಮಂದೊಂದೇ ಇದ್ರೆ ಬೆವರು, ಪರಿಶ್ರಮ ಎಲ್ಲ. ಈ ಮಕ್ಕಳೆಲ್ಲ ಸುಮ್ಮನೆ ನಿಂತ್ಕೊಂಡು ನೋಡಿ ಬರ್ತಾರೆ. ನೋಡ್ರಿ, ಅಡಿಕೆ ಗಿಡ ಎಲ್ಲ ಐತೆ. ನಾನು ಮುಂದೆ ಹೋಗ್ತಿದ್ದೀನಿ. ಅಲ್ಲಿ ಇನ್ನೂ ಪಪ್ಪಾಯ ಹಣ್ಣಿನ ಮರ ಅವೆಲ್ಲ ಇದ್ದಾವೆ. ಎಲ್ಲ ಥರದ ಹಣ್ಣು ಹಾಕಿತ್ತು ನಮ್ಮ ಮಾವ. ನುಗ್ಗಿ ಮರ ಎಲ್ಲ ಇದ್ದಾವೆ. ಹೋಗ್ತಾ ಇದ್ದೀನಿ. ರಶ್ಶಲ್ಲಿ ಭಾಳ ಸ್ಯಾದ್ರಿಕೆ ಇರೋದ್ರಿಂದ ಬರಲ್ಲ ಅಂದ್ಲ, ಅದಕ್ಕೆ ನಾನೇ ಹೋಗ್ತಾ ಇದ್ದೀನಿ. ಚೆನ್ನಾಗಿದೆ ರಶ್ಮಿಯವ್ರ ತೋಟ. ಇನ್ನೊಬ್ಬರು ಕೈ ಜೋಡಿಸಿ ಮಾಡಿಬಿಟ್ರೆ ಇನ್ನೂ ನೀಟಾಗುತ್ತೆ. ಮಾಡಲ್ಲ ಇವರು. ನೋಡ್ರಿ, ನುಗ್ಗಿಕಾಯಿ ಮರದಲ್ಲಿ ಇನ್ನೂ ನುಗ್ಗಿಕಾಯಿ ಅಲ್ಲೊಂದು ಬಿಟ್ಟೈತೆ. ಇದು ಬಾದಾಮಿ ಗಿಡ, ಆಮೇಲೆ ಕರಿಬೇವಿಂದು, ದಾಸವಾಳವಿನ ಗಿಡ, ಹಿಂಗೆ ಎಲ್ಲ ಗಿಡನೂ ಹಾಕಿತ್ತೆ ನಮ್ಮ ಮಾಮ ಪಾಪ. ಬೇವಿನ ಗಿಡ ಎಲ್ಲ ಹಾಕೈತೆ.
ಬಿಸಿಲಿರೋದ್ರಿಂದ ನಾವು ಫೋನ್ ಹೆಂಗೆ ಹಿಡ್ದಿರ್ತೀವಿ ಕ್ಯಾಮ್ರಾ ಅಂತ ಗೊತ್ತೇ ಆಗೋದಿಲ್ಲ. ತೆಂಗಿನ ಗಿಡಗಳು ಪರವಾಗಿಲ್ಲ ಚೆನ್ನಾಗಿ ಬಂದಿದ್ದಾವೆ. ಇದು ನೋಡಿರಿ ಬ್ಲೂ ಕಲರ್ ಹೂವು ಇಲ್ಲೊಂದು ಹತ್ರ ಇತ್ತ. ಇದು ಮಳೆಗಾಲದಲ್ಲಿ ಅಷ್ಟೇ ಹೂವುಗಳು ಕಲರ್ ಹೂವು. ಇವು ನೆಲದಲ್ಲೇ ಎಷ್ಟು ಚೆನ್ನಾಗಿ ಅರಳಿರ್ತವೆ, ಚೆನ್ನಾಗಿ ಕಾಣುತ್ತೆ ಒಂಥರ ನೋಡೋಕ್ಕೆ. ಬ್ರಷಿಗೆ ತೋರಿಸ್ತಾ ಇದ್ದೀನಿ ನೋಡ್ರಷ್ಟೇ ಹೂವಿನ ಕಲರ್ ಎಷ್ಟು ಚೆನ್ನಾಗೈತೆ ಅಂತ. ಮತ್ತೆ ಏನಕ್ಕೋ ಮೇಲೆ ಹೋಗ್ತಾಯಿದ್ದೀನಿ ತೋಟದೊಳಗೆ. ಇಲ್ಲಿ ಬಾಳೆ ಗಿಡ ಐತೆ, ಮಾವಿನ ಗಿಡದ ಪಕ್ಕ ಅಲ್ಲೊಂದು ಬಾಳೆ ಕಂದು ಬಿಟ್ಟಿತ್ತೆ. ಎಲ್ಲ ತೋಟ ಎಲ್ಲ ಸುತ್ತಾಡ್ಕೊಂಡು ಬಂದೆ ನನಗಾಗೋವಷ್ಟು ನಾನು. ಸಮರ್ಥ ರಶ್ ಅಲ್ಲೇ ಕಾಯ್ತಿದ್ದಾರೆ. ಇನ್ನೂ ಸ್ವಲ್ಪ ಎಲ್ಲ ಮಣ್ಣು ಹಾಕಿಸ್ಬೇಕು, ಇನ್ನೂ ಇದ್ರದ್ದು ಕೆಲಸ ಐತೆ ಪಾಪ. ನೋಡ್ಬೇಕು ನೋಡ್ರಿ ಬಾಳೆಗೊನೆ ಎಲ್ಲ ಹೆಂಗೆ ಜಗ್ಗಿ ಹಿಡಿದ್ಬಿಟ್ಟಿದೆ. ಈಗ ಇಲ್ಲೊಂದು ಆ ಕಡೆ ಇನ್ನೂ ಎಲ್ಲ ಎಲ್ಲೆಲ್ಲ ಅಲ್ಲೊಂದು ಹಿಂಗೆ ಲೈನಿಗೆ ಹಾಕಿತೆ ಎಲ್ಲ ಕಡೆಗೂ ಇದ್ದಾವೆ. ಎಲ್ಲ ಕಡೆಗೂ ಬಾಳೆಹಣ್ಣು ಮಾತ್ರ ಚೆನ್ನಾಗಿರ್ತವೆ ರಶ್ಮಿಯವ್ರ ತೋಟದ್ದು. ಒಂದೊಂದು ಸಲ ಎಲ್ರಿಗೂ ಬಂದಂಗೆ ಒಂದೊಂದು ಗೊನೆ ಕೊಡುತ್ತಾ ನಮ್ಮ ಮಾಮ. ನೋಡ್ರಿ ಪಕ್ಕದಲ್ಲಿ ಕರಿಬೇವಿನ ಗಿಡ ಐತೆ, ಮಾವಿನ ಗಿಡ. ನಮ್ಮ ಮಾಮ ಏನೋ ಮಾಡ್ತೈತೆ, ಕೈ ತೊಳ್ಕೊತೈತೆ. ನಮ್ಮ ಸಮರ್ಥ ರಶ್ ಎಲ್ಲೋದ್ರೇನೋ. ನೋಡ್ರಿ ಇಲ್ಲೊಂದು ಬಾಳೆಗೊನೆ ಬಿಟ್ಟೈತೆ. ಮೆಕ್ಕೆಜೋಳ ಇನ್ನೂ ಸ್ವಲ್ಪ ಮಳೆ ಬರಬೇಕಿತ್ತು ಇದಕ್ಕೆ. ಸದ್ಯಕ್ಕೆ ಹಂಗೈತೆ ನೋಡೋಣ. ನಮ್ಮ ಮಾವ ಹಾಕಿದ ಬಂಡವಾಳ ಬಂದರೆ ಸಾಕು. ಇದು ಹೂವಿನ ಗಿಡ ನೋಡ್ರಿ, ದಾಸವಾಳ ಹೂವಿನ ಗಿಡ ದೊಡ್ಡ ಮರ ಆಗಿಬಿಟ್ಟಿದೆ. ಆದರೆ ನಾವು ಹೋಗೋಷ್ಟೊತ್ತಿಗೆ ನಮ್ಮ ಮಾವ ಎಲ್ಲ ಹೂವು ಕಿತ್ತು ಎಲ್ಲ ಬೇರೆ ಗಿಡಕ್ಕೆ ಇಟ್ಬಿಟ್ಟಿತ್ತು. ಒಂದು ಮಗು ಸಿಗಲಿಲ್ಲ ನನಗೆ. ನೋಡ್ರಿ ತೊಟ್ಟಿ ಒಳಗೆ ಮೀನೈತಂತೆ. ಸಮರ್ಥ ರಶ್ಮಿ ನೋಡ್ತಾ ಇದ್ದಾರೆ, ಆದರೆ ನನಗೇನು ಕಾಣಲಿಲ್ಲ. ಯಾರೋ ಹುಡುಗರು ಮಕ್ಕಳು ಆಟಾಡೋರು ತಂದು ಬಿಟ್ಟಿದ್ದಾರಂತೆ ಮೀನು, ದೊಡ್ಡ ಮೀನೊಂದು, ಚಿಕ್ಕ ಮೀನುಗಳು. ರಶ್ಮಿ ಸಮರ್ಥ ನೋಡ್ತಿದ್ದಾರೆ, ಆದರೆ ನನಗೇನು ಕಾಣಲಿಲ್ಲ. ನಿಮಗೇನಾದ್ರು ಕಂಡ್ರೆ ನೋಡಿ ಹೇಳ್ರಿ, ಸೂಕ್ಷ್ಮವಾಗಿ ನೋಡಿರಿ. ಅದೇನೋ ಹೇಳ್ತಾರಲ್ಲ, ನೀರಿನಲ್ಲಿರೋ ಮೀನಿನ ಹೆಜ್ಜೆ ಕಂಡುಹಿಡಿಯೋಕ್ಕಾಗಲ್ಲ ಅಂತ. ಹಾಗೆ ಈ ನೀರಲ್ಲಿ ಮೀನು ಕಂಡ್ರೆ ನೋಡಿ ಹೇಳ್ರಿ. ನಮ್ಮ ಸಮರ್ಥ ಇಲ್ಲೈತೆ ಅಂತಿದ್ದಾನೆ, ಆದರೆ ನನಗೆ ಕಾಣ್ತಾ ಇಲ್ಲ. ಕೊನೆಗೆ ಸೋತದೇ ಬಂದೆ, ಅಯ್ಯೋ ಕಾಣಲ್ಲ ಬಾರಪ್ಪ ಅಂತ. ಅದು ನೀರು ಬೇರೆ ಎಲ್ಲ ಅದೇ ಕಲರ್ ಆಗಿಬಿಟ್ಟಿತ್ತ. ಹಂಗಾಗೇನೋ ನನಗೆ ಕಣ್ಣಿಗೆ ಕಾಣಲೇ ಇಲ್ಲ. ಅದು ಮರದ ನೆರಳು ಎಲ್ಲ ಹಸ್ರಿಗೆ ಹಂಗೆ ಕಾಣುತ್ತಾ, ಹಂಗಾಗಿ ಕಾಣಲಿಲ್ಲ. ಫುಲ್ಲೆಲ್ಲ ಮರದ ನೆರಳು ಮಧ್ಯೆ ಐತೆ ತೊಟ್ಟಿ, ಕಾಣೋದಿಲ್ಲ. ನೋಡ್ರಿ ಚೆಂಡು ಹೂವಿನ ಗಿಡ ಎಲ್ಲ ಹಾಕಿತ್ತು ನಮ್ಮ ಮಾಮ. ಇದು ಬೋರ್ವೆಲ್ ರಶ್ಮಿಯರ್ದು. ಬೋರ್ವೆಲ್ ಪಕ್ಕ ತುಳಸಿ ಗಿಡ, ಡ್ರಮ್ಮು ಎಲ್ಲ ಇಟ್ಟಿತ್ತು ನಮ್ಮ ಮಾಮ. ಅದೇ ಏನಕ್ಕೆ ಮತ್ತೆ ಬೇಕಾಗುತ್ತೆ ಅಂತ ಅದು ಯಾವಾಗಲೂ ತುಂಬಿಸಿಟ್ಟಿರ್ತಾರೆ. ರಶ್ಮಿಯರ್ದು ಮೆಕ್ಕೆಜೋಳ ಪರವಾಗಿಲ್ಲ ಹಂಗೈತೆ ಸಾಧಾರಣವಾಗಿ. ಇನ್ನೂ ದಪ್ಪ ಬರಬೇಕಿತ್ತು, ಆದರೆ ಏನು ಮಾಡೋಕ್ಕಾಗುತ್ತೆ, ದೇವ್ರು ಎಷ್ಟು ಕೊಡ್ತಾನೋ ಅಷ್ಟೇ. ಇದು ನೋಡ್ರಿ, ಇದು ಬಿಕ್ಕೆಕಾಯಿ ಅಂತೀರಲ್ಲ ಅದ್ರದ್ದು ಮರ. ಒಂದೊಂದು ಕುಚ್ಚು ಹಿಡಿದು ಬಿಟ್ಟಿತ್ತೆ. ಎಷ್ಟು ಚೆನ್ನಾಗಿ ಹಿಡ್ದಿತ್ತು ನೋಡ್ರಿ. ಆದರೆ ನಾವು ಒಂದೂ ಈ ಹಣ್ಣು ಎಂದೂ ತಿನ್ನೋದಿಲ್ಲ ನಾವು ಯಾರೂ. ಯಾಕೆ ತಿನ್ನೋದಿಲ್ಲ ಅಂದರೆ ಫ್ರೆಂಡ್ಸ್, ನಮಗೆಲ್ಲರಿಗೂ ಆ ಬೀಜ ಸಿಕ್ಕೊಂಬಿಟ್ರೆ ಅಲ್ಲೊಳಗೆ ಇದಾಗುತ್ತೆ. ಅದಲ್ದೆ ಇದು ಶೀತ ಅಂತೆ, ತಿಂದ ತಕ್ಷಣ ಗಂಟಾಗುತ್ತೆ ಕೆಲವರಿಗೆ ಏನಾಗಲ್ಲ. ನೋಡ್ರಿ ಹೆಂಗೆ ಹಿಡ್ದೈತಿ ಎಲ್ಲ ಎಲೆಗೆ ಒಂದೊಂದು 5-6 ಕಾಯಿ ಹಿಡಿದುಬಿಟ್ಟೈತೆ. ಹಂಗೆ ಮರನೇ ಜಗ್ಗಿ ಬಿದ್ದುಬಿಟ್ಟೈತೆ, ಹಂಗೆ ಹಿಡ್ದೈತೆ. ಸಮರ್ಥ ರಶ್ ಹೋಗೋಣ ಬಾ ಅಂತಿದ್ದಾರೆ. ಹೋಗೋಣ ಅಂತೇಳಿ ಇನ್ನೇನು ದಾರಿ ಹಿಡಿತಾ ಇದ್ದೀವಿ ಮನೆ ಕಡೆದು. ರಶ್ ಹೊರಟ್ಲು, ಇನ್ನೇನು ರಶ್, ಇನ್ನು ನಾನು ಹೊರಟೆ. ಕರಿಬೇವು ಕಿತ್ಕೊಂಡೆ, ಸ್ವಲ್ಪ ಕರಿಬೇವು ಕಿತ್ಕೊಳಕ್ಕೆ ಹೋದೆ. ಅದೇ ನಮ್ಮ ಮಾವ ಕೈ ಹಿಡಿಸ್ಲಿಲ್ಲ, ನಾನೇ ಕಿತ್ಕೊಡ್ತೀನಿ ಅಂತ ಕಿತ್ಕೊಡ್ತು. ಎಲ್ಲ ಕಿತ್ಕೊಂಡು ಸ್ವಲ್ಪ ಬಂದ್ವಿ. ರಶ್ಮಿ ಹೊಲದಲ್ಲೇನು ಸೊಪ್ಪಿರೋದಿಲ್ಲ, ಮಳೆಗಾಲದಲ್ಲಿ ಅಷ್ಟೇ. ಮೊನ್ನೆ ಅದು ಬಿತ್ತಿದಾಗ ಎಷ್ಟು ಚೆನ್ನಾಗಿತ್ತು.